ಹಾರ್ಲಿಕ್ಸ್ ತರನೇ ಇರುತ್ತೆ. ಈ ತರ ಜರಡಿ ಆಡ್ಕೊಳ್ಳಿ, ನಿಮ್ಗೆ ಬಾಯ್ ಬಾಯ್. ಇದು ಸಾಯಿ ಜೀರಾ ಅಂತಾರೆ. ನಾನು ಕಲ್ಸಕ್ರೆನ ಆಡ್ ಮಾಡ್ತಾ ಇದ್ದೀನಿ. ಈಗ ಮನೇಲೆ ಹಾರ್ಲಿಕ್ಸ್, ಸೇಮ್ ಹಾರ್ಲಿಕ್ಸ್ ತರನೇ ಇರುತ್ತೆ. ಹೋಮ್ ಮೇಡ್ ಹಾರ್ಲಿಕ್ಸ್ನ ಹೇಗೆ ಮಾಡೋದು ಅಂತ ಬನ್ನಿ ನೋಡುವ. ಅದಕ್ಕೆ ನೀವು ಮೊದಲನೇದಾಗಿ ಗೋಧಿನ ಚೆನ್ನಾಗಿ ತೊಳ್ಕೊಂಡು ನೀವು ಮೊಳಕೆ ಕಟ್ಕೋಬೇಕು. ಅದೊಂದೇ ನಿಮಗೆ 2 ಡೇಸ್ ಹಿಡಿಯುತ್ತೆ. ಇವಾಗ ಮಳೆಗಾಲ ಇರೋದ್ರಿಂದ ನನಗೆ 3 to 4 ಡೇಸ್ ಹಿಡಿತು ಅದು ಮೊಳಕೆ ಕಟ್ಟಿ ಆಮೇಲೆ ಅದನ್ನು ಒಣಗ್ಸೋಕ್ಕೆ. ಮೊಳಕೆ ಕಟ್ಟೋಕ್ಕೆ 2 ಡೇಸ್ ಬೇಕು. ನಾನು ಚೆನ್ನಾಗಿ 2 ಡೇಸ್ ಮೊಳಕೆ ಬರಲಿ ಅಂತ ಬಿಟ್ಟಿದ್ದೆ. ಹಾಗೆ ನೀವು ಒಣಗ್ಸೋಕ್ಕೆ ನಿಮಗೆ 2 to 3 ಡೇಸ್ ಬೇಕು. ಯಾಕಂದರೆ ಇವಾಗ ಮೋಡ ಅಲ್ವಾ, ಚಳಿಗಾಲ ಅಲ್ವಾ, ಅದಕ್ಕೆ. ಸೊ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡುವ. ಮೊದಲನೇದಾಗಿ ನಾನು ಮೊಳಕೆ ಕಟ್ಟಿರೋ ಗೋಧಿನ ತಗೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಒಣಗಬೇಕು, ಇಲ್ಲಾಂದರೆ ನಿಮಗೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಸೊ ಇದನ್ನು ನಾನು ಅರ್ಧ kg ತಗೊಂಡಿದ್ದೀನಿ. 4% ನಾನು ಬಾದಾಮಿ ತಗೊಂಡಿದ್ದೀನಿ. ಬಾದಾಮಿ ಮತ್ತು ಕಡಲೆಕಾಯಿ ಬೀಜ. ಇದ್ರ 1/4% ನಾನು ಮಖಾನ ಹಾಗೆ ಓಟ್ಸ್ ತಗೊಂಡಿದ್ದೀನಿ. 5 ರಿಂದ 6 ಗೋಡಂಬಿ ತಗೊಂಡಿದ್ದೀನಿ. ಪಿತ್ತ ಅಲ್ವಾ, ಸೊ ಜಾಸ್ತಿ ತಗೊಂಡಿಲ್ಲ. ನಿಮಗೆ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ಹಾಗೆ ಹಾಲಿನ ಪೌಡರು, ಒಂದು ಅರ್ಧ ಕಪ್ ಹಾಲಿನ ಪೌಡ್ರ್ ತಗೋಬೇಕು. ಹಾಗೆ ಸ್ವೀಟ್ನೆಸ್ಗೆ ನಾನು ಕಲ್ಸಕ್ಕರೆ ಹಾಕೋತಾ ಇದ್ದೀನಿ. ನೀವು ಸ್ವೀಟ್ನೆಸ್ಗೆ ಬೆಲ್ಲ ಅಥವಾ ನಾಟಿ ಸಕ್ಕರೆ ಯಾವ್ದಾದ್ರು ಹಾಕೋಬೋದು. ನಾನು ಕಲ್ಸಕ್ಕರೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಗೋಧಿನ ಹುರ್ಕೊಳ್ಳೋಣ. ಸೊ ಗೋಧಿನ ನೀವು 8 ರಿಂದ 10 ನಿಮಿಷ ನೀವು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ನೀವು ಚೆನ್ನಾಗಿ ಹುರ್ಕೊಂಡಷ್ಟು ನಿಮಗೆ ಆ ಪುಡಿನ ನೀವು ಜಾಸ್ತಿ ದಿನ ಇಡ್ಬೋದು. ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಮೇಲ್ ಮಾತ್ರ ಹುರಿದಿರುತ್ತೆ, ಒಳಗಡೆ ಹುರಿಯಲ್ಲ, ಹಸಿ ಹಂಗೆ ಇರುತ್ತೆ. ಸೊ ನೀವು ಆದಷ್ಟು ಲೋ ಫ್ಲೇಮಲ್ಲೇ 8 ರಿಂದ 10 ನಿಮಿಷ ಹುರ್ಕೊಳ್ಳಿ. ಇದು ಕಲರ್ ಚೇಂಜ್ ಆಗಬೇಕು, ಹಾಗೆ ಸ್ಮೆಲ್ ಬರುತ್ತೆ ನಿಮಗೆ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು 8 ರಿಂದ 10 ನಿಮಿಷ ಹುರ್ಕೊಳ್ಳೋಣ. ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಂಡಿರೋದ್ರಿಂದ ನನಗೆ ಹುರಿಯೋಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ. ನಾನು ಇದನ್ನು 6 ಮಂತ್ಸ್ವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ಸೊ ಈ ಥರ ಲೋ ಫ್ಲೇಮಲ್ಲೇ ನೀವು ಮಾಡಿಕೊಂಡ್ರೆ 6 ಮಂತ್ಸ್ ಗಂಟ ಸ್ಟೋರ್ ಮಾಡಿ ಇಡ್ಬೋದು, ಏನೂ ಆಗಲ್ಲ. ಸೊ ನಾನು ಅರ್ಧ kg ಗೋಧಿ ತಗೊಂಡಿರೋದ್ರಿಂದ ನನಗೆ ಒಂದು 15 ರಿಂದ 20 ನಿಮಿಷ ಬೇಕು ಹುರಿಯೋಕ್ಕೆ. ಅದು ಸ್ಮೆಲ್ ಬರುತ್ತೆ, ಆ ಥರ ಘಮ ಸ್ಮೆಲ್ ಬಂದು ಗೋಧಿ ಕಲರ್ ಚೇಂಜ್ ಆಗುತ್ತೆ, ಆವಾಗ ಆಗಿದೆ ಅಂತ. ಸೊ ನೀವು ಕಮ್ಮಿ ಕ್ವಾಂಟಿಟಿ ತಗೊಂಡು ಮಾಡ್ಕೋಬೋದು. ಆವಾಗ ನಿಮಗೆ 8 ರಿಂದ 10 ನಿಮಿಷ ಸಾಕು. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೀವು ಎಷ್ಟು ನಿಧಾನವಾಗಿ ಲೋ ಫ್ಲೇಮಲ್ಲಿ ಮಾಡ್ತೀರಾ ಅಷ್ಟು ನಿಮಗೆ ಚೆನ್ನಾಗಿ ಬರುತ್ತೆ ಪೌಡರು. ಇದು ಇನ್ನೇನು ಆಗ್ತಾ ಬಂತು, ಇನ್ನೊಂದು ಸ್ವಲ್ಪ ಹುರಿದ್ರೆ ಆಯಿತು. ಗೋಧಿ ಈ ಥರ ಚಿಟಪಟ ಅನ್ನತ್ತೆ, ಆ ಟೈಮ್ಗೆ ನಿಮಗೆ ಆಗಿದೆ ಅಂತ. ಸ್ಮೆಲ್ ಸಹ ಘಮ ಅಂತ ಬರುತ್ತೆ. ಗೋಧಿ ಕಲರ್ ಸಹ ಚೇಂಜ್ ಆಗಿದೆ. ನೋಡಿ ಗೋಧಿ ಚಿಟಪಟ ಅಂತೈತೆ. ನೋಡಿ, ಗೋಧಿ ಕಲರ್ ಸಹ ನೋಡಿ ಚೇಂಜ್ ಆಗಿದೆ. ಸೊ ಇವಾಗ ಆಗಿದೆ. ಈಗ ಬಾದಾಮಿನ ಹುರ್ಕೊಳ್ಳೋಣ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಅರ್ಧದಷ್ಟು ಬಾದಾಮಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಗೋಡಂಬಿ ಹಾಕೋತಾ ಇದ್ದೀನಿ, ಯಾಕಂದರೆ ಗೋಡಂಬಿ ತುಂಬ ಬೇಗ ಫ್ರೈ ಆಗೋಗುತ್ತೆ. ಸೊ ಬಾದಾಮಿ ಅರ್ಧ ಫ್ರೈ ಆದಮೇಲೆ ಗೋಡಂಬಿ ಹಾಕೋತಾ ಇದ್ದೀನಿ. ಈ ಥರ ಬಾದಾಮಿ ಮತ್ತು ಗೋಡಂಬಿ ಕಲರ್ ಚೇಂಜ್ ಆದರೆ ಫ್ರೈ ಆಗಿದೆ ಅಂತ. ಈಗ ಕಡಲೆಕಾಯಿ ಬೀಜನ ಹುರ್ಕೊಳ್ಳೋಣ. ಈಗ ಕಡಲೆಕಾಯಿ ಬೀಜನೂ ಆಗಿದೆ. ಈಗ ಮಖಾನನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮಖಾನ ಕ್ರಿಸ್ಪಿ ಆಗೋವರೆಗೂ ನೀವು ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಕ್ರಿಸ್ಪಿಯಾಗಿ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ.
ನೋಡಿ ಮಖಾನ ಆಗಿದೆ, ಈ ಥರ ಕ್ರಿಸ್ಪಿಯಾಗಿ ಬರಬೇಕು. ಹೀಗೆ ಬಂದರೆ ಮಖಾನ ಆಗಿದೆ ಅಂತ. ಈಗ ನಾನು ಓಟ್ಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ಟೀಲ್ ಕಟ್ ಓಟ್ಸು. ನೀವು ನಾರ್ಮಲ್ ಓಟ್ಸ್ ಆದರೆ ಬೇಗ ಫ್ರೈ ಆಗೋಗುತ್ತೆ. ಇದು ಸ್ಟೀಲ್ ಕಟ್ ಓಟ್ಸ್ ಇರೋದ್ರಿಂದ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನೀವು ನಾರ್ಮಲ್ ಓಟ್ಸ್ ಆದರೆ ನಿಮಗೆ ಇಷ್ಟೊಂದು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಈ ಥರ ಬಾಣಲಿಗೆ ಹಾಕ್ಕೊಂಡು ಒಂದು 30 to 40 ಸೆಕೆಂಡ್ಸ್ ಫ್ರೈ ಮಾಡಿದ್ರೆ ಸಾಕು ಅದು. ಇದು ಸ್ಟೀಲ್ ಕಟ್ ಓಟ್ಸ್ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಆಗಿದೆ. ಇದು ಸ್ಮೆಲ್ ಬರುತ್ತೆ, ಹಾಗೆ ಕಲರ್ ಸಹ ಚೇಂಜ್ ಆಗುತ್ತೆ, ಅವಾಗ ಆಗಿದೆ ಅಂತ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸು. ಬಟ್ ನೀವು ಫ್ರೈ ಮಾಡ್ಕೋಬೇಕಾದ್ರೆ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಯಾಕಂದರೆ ಅದು ತುಂಬ ರುಚಿಕರವಾಗಿ ಬರುತ್ತೆ. ಒಳಗಡೆ ಎಲ್ಲ ಫ್ರೈ ಆಗಿರುತ್ತಲ್ಲ, ತುಂಬ ಜಾಸ್ತಿ ದಿನ ಇಡ್ಬೋದು. ಸೊ ಇದು ಫುಲ್ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಬಿಸಿ ಬಿಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಮುದ್ದೆ ಆಗೋಗುತ್ತೆ, ಯಾಕಂದರೆ ಆಯಿಲ್ ಅಂಶ ಇರುತ್ತಲ್ಲ. ಸೊ ಫುಲ್ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಅರ್ಧದಷ್ಟು ಆಗಿದೆ. ಬಿಸಿ ಆದರೆ ಮಿಕ್ಸಿ ಆರೋವರೆಗೂ ಬಿಟ್ಟು ಆಮೇಲೆ ಗ್ರೈಂಡ್ ಮಾಡಿ. ಬಿಸಿ ಇದ್ದರೆ ನಿಮಗೆ ಮುದ್ದೆ ಹಂಗಾಗೋಗುತ್ತೆ, ಆಯಿಲ್ ಬಿಡುತ್ತೆ, ಡ್ರೈ ಫ್ರೂಟ್ಸ್ ಎಲ್ಲ ಅಲ್ವಾ. ಸೊ ಮಿಕ್ಸಿ ಆರಿದ್ಮೇಲೆ ಮಾಡಿ, ಆವಾಗ ನಿಮಗೆ ಉದುರಾಗಿ ಬರುತ್ತೆ, ತುಂಬ ದಿನನೂ ಇಡ್ಬೋದು. ಈಗ ಅರ್ಧದಷ್ಟು ಗ್ರೈಂಡ್ ಆಗಿದೆ. ಈ ಟೈಮಲ್ಲಿ ನಾನು ಕಲ್ಸಕ್ರೆನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ವೀಟ್ನೆಸ್ಗೆ ಏನು ಬೇಕೋ ಅದನ್ನು ಆ್ಯಡ್ ಮಾಡಿ. ಸೊ ಅರ್ಧ ಕಪ್ಪಷ್ಟು ಆ್ಯಡ್ ಮಾಡಿಕೊಂಡು ಇವಾಗ ಗ್ರೈಂಡ್ ಮಾಡ್ಕೋತೀನಿ. ಫುಲ್ಲು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ಜರಡಿ ಆಡ್ಕೊಳ್ಳಿ. ನಿಮಗೆ ಬಾಯಿಗೆ ಸಿಕ್ಕರೆ ಅಷ್ಟು ಚೆನ್ನಾಗಿರಲ್ಲ ಹಾಲು ಕುಡಿಬೇಕಾದ್ರೆ. ಸೊ ಈ ಥರ ಜರಡಿ ಹಾಕ್ಕೊಂಡ್ರೆ ನಿಮಗೆ ಏನೂ ಸಿಗಲ್ಲ, ತರ್ತರಿ ಆಗಿರೋದೆಲ್ಲ ಹಾಗೆ ಉಳಿಯುತ್ತೆ. ಒಂದು ಗೋಡಂಬಿ ಬಾದಾಮಿ ಎಲ್ಲ ಹಾಗೆ ಒಂದೊಂದು ಮಿಕ್ಸಿಗೆ ಸಿಕ್ಕಿರಲ್ಲ. ಸೊ ಹೀಗಾಗಿದೆ ನೋಡಿ. ಇದಕ್ಕೆ ನಾನು 2 ಕಪ್ಪಷ್ಟು ಮಿಲ್ಕ್ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನೂ ಅರ್ಧ ಇದೆ, ಇದಕ್ಕೆ 1 ಕಪ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅರ್ಧದಷ್ಟು ನಾರ್ಮಲ್ ಎತ್ತಿಟ್ಟಿದ್ದೀನಿ. ಇನ್ನು ಅರ್ಧಗೆ ಕೋಕೋ ಪೌಡರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಕೋಕೋ ಪೌಡ್ರ್ ಹಾಕಿದ್ರೆ ನೀವು ಬೇಗ ಖಾಲಿ ಮಾಡಬೇಕು. ಸೊ ಕೋಕೋ ಪೌಡರ್ನ ನೀವು ಬೇಕು ಅಂದರೆ ಆಮೇಲೆ ಮಿಕ್ಸ್ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕೋಕೋ ಪೌಡ್ರು. ಆಮೇಲೆ ಬೇಕು ಅಂದರೆ ಇದಕ್ಕೆ ನಾವು ಯಾವಾಗ ಬೇಕೋ ಅವಾಗ ಮಿಕ್ಸ್ ಮಾಡ್ಕೋಬೋದು. ಕೋಕೋ ಪೌಡ್ರು ಮಿಕ್ಸ್ ಮಾಡಿರೋದು ತುಂಬ ದಿನ ಇಡೋಕ್ಕಾಗಲ್ಲ, ಅದಕ್ಕೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಕೋಕೋ ಪೌಡ್ರು ಸ್ವಲ್ಪ ಗಂಟು ಇರುತ್ತಲ್ಲ, ಸೊ ಅದಕ್ಕೆ ಜರಡಿ ಹಾಕೋತಾ ಇದ್ದೀನಿ. ಸೊ ಇದು ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸೇಮ್ ಹಾರ್ಲಿಕ್ಸ್ ಥರನೇ ಇರುತ್ತೆ. ನಿಮಗೆ ಮನೇಲೇ ಮಾಡಿದ್ದು ಹೋಮ್ ಮೇಡ್ ಹಾರ್ಲಿಕ್ಸು ಒಮ್ಮೆ ಟ್ರೈ ಮಾಡಿ. ಹಾಗೆ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ ಅಂದರೆ ನೀವು ಮಿಲ್ಲಲ್ಲಿ ಬಿಡಿಸ್ಕೊಂಡು ಬಂದರೆ ಬೆಸ್ಟು. ಮಿಕ್ಸಿಲಿ ಮಾಡ್ತೀನಿ ಅಂದರೆ ನಿಮಗೆ ಪೇಷನ್ಸ್ ಇರಬೇಕು, ಯಾಕಂದರೆ ಮಿಕ್ಸಿ ಬೇಗ ಬಿಸಿ ಆಗೋಗುತ್ತೆ. ಬಿಸಿ ಆದಾಗ ನಿಮಗೆ ಅದು ಮುದ್ದೆ ಆಗೋಗುತ್ತೆ, ನಿಮಗೆ ಪುಡಿ ಸಿಗಲ್ಲ, ಮತ್ತು ಬೇಗ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕೂ ಆಗಲ್ಲ. ಸೊ ನಾನು ಯೂಶ್ವಲಿ ಹಾಲು ಕುಡಿಯಲ್ಲ, ಬಟ್ ಮನೇಲೇ ಮಾಡಿರೋ ಈ ಥರ ಮಿಕ್ಸ್ ಮಾಡಿದಾಗ ಯೂಶ್ವಲಿ ನಾನು ಕುಡಿತೀನಿ, ತುಂಬ ಇಷ್ಟ ಆಗುತ್ತೆ. ನನಗಂತೂ ಈ ಸಲ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಈಗ ಮನೇಲೇ ಮಸಾಲ ಐಟಮ್ನ ಮಾಡ್ಕೊಳ್ಳೋಣ. ನಾನು ಇವಾಗ ಮನೇಲಿ ಗರಂ ಮಸಾಲ ಮಾಡ್ಕೊತಿದ್ದೀನಿ. ಸೊ ಹೋಮ್ ಮೇಡ್ ಗರಂ ಮಸಾಲ ಹೇಗೆ ಮಾಡೋದು, ಏನೇನು ಐಟಮ್ ಬೇಕು ಬನ್ನಿ ನೋಡುವ. ಸೊ ಮೊದಲನೇದಾಗಿ ನಾನು 2 ಕಪ್ ಆಗೋಷ್ಟು ಧನಿಯಾ ತಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಜೀರಿಗೆ, ಇದು ಸಾಯಿ ಜೀರಾ ಅಂತಾರೆ, 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. 1/4 ಕಪ್ ಆಗೋಷ್ಟು ಮೆಣಸು, 1 ಟೇಬಲ್ ಸ್ಪೂನು ಸೋಂಪು,
ಹಾಗೆ 6 ರಿಂದ 7 ಸ್ಟಾರು, 1 ಸ್ಪೂನಷ್ಟು ಲವಂಗ, ಒಂದು 10 ರಿಂದ 12 ಏಲಕ್ಕಿ, ಹಾಗೆ ಇದು ಮರಾಠಿ ಮೊಗ್ಗು ಅಂತಾರೆ. ಅದನ್ನ ನಾನು ಒಂದು 5 ರಿಂದ 6 ಬ್ಲ್ಯಾಕ್ ಏಲಕ್ಕಿ 2 ತಗೊಂಡಿದ್ದೀನಿ. ಕಲ್ಲು ಅಂತ ಸಿಗುತ್ತೆ, ಕಲ್ಲು ಅಂತ. ಇದು ಸ್ವಲ್ಪ ತಗೊಂಡಿದ್ದೀನಿ. ಹಾಗೆ ನಾನು ಒಂದು 4 ಜಾವಿತ್ರಿ ತಗೊಂಡಿದ್ದೀನಿ. ಚಕ್ಕೆ ಒಂದು ಉದ್ದದಷ್ಟು ಚಕ್ಕೆನ ಪೀಸ್ ಮಾಡಿ ಹಾಕೊಂಡಿದ್ದೀನಿ. ನೀವು ಇದೆಷ್ಟು ತಗೋತೀರಾ ಅದ್ರ 1/4% ತಗೊಂಡ್ರೆ ಸಾಕು. ಇಷ್ಟು ಇಂಗ್ರೀಡಿಯೆಂಟ್ಸು. ಇದನ್ನ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಹಾಗೆ ನಾನು 4 ರಿಂದ 5 ಪಲಾವ್ ಎಲೆನ ಪೀಸ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ಒಂದು 5 ಒಣಮೆಣ್ಸಿಕಾಯಿ ತಗೊಂಡಿದ್ದೀನಿ. ಮೊದಲನೇದಾಗಿ ಧನಿಯಾನ ಹುರ್ಕೊಳ್ಳೋಣ ಸಪ್ರೇಟಾಗಿ. ಚಿಟಪಟ ಅಂದರೆ ಆಗಿದೆ ಅಂತ. ಸೊ ಧನಿಯಾ ಆಗಿದೆ. ಈಗ ಜೀರಿಗೆ, ಶಾಯಿ ಜೀರ, ಮೆಣಸು, ಸೋಂಪು, ಲವಂಗ ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇಷ್ಟು ಐಟಮ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಎಲ್ಲಾನು ಸಪ್ರೇಟಾಗಿ ಫ್ರೈ ಮಾಡ್ಕೋಬೋದು. ಹೀಗೆ ಗೊತ್ತಾಗುತ್ತೆ ಯಾವುದು ಬೇಗ ಫ್ರೈ ಆಗುತ್ತೆ, ಯಾವುದು ಮೀಡಿಯಮ್ ಫ್ರೈ ಆಗುತ್ತೆ ಅಂತ. ಸೊ ಅದನ್ನು ಒಟ್ಟಿಗೆ ಈ ಥರ ಫ್ರೈ ಮಾಡ್ಕೋಬೋದು. ಇದೆಲ್ಲ ಒಟ್ಟಿಗೆ ಫ್ರೈ ಮಾಡ್ಕೋಬೋದು. ಸೊ ತೋರಿಸಿರೋ ಥರ ನೀವು ಫ್ರೈ ಮಾಡಿಕೊಂಡ್ರೆ ಯಾವುದೂ ಕಮ್ಮಿ ಜಾಸ್ತಿ ಆಗಲ್ಲ. ಇದು ಬೇಗ ಫ್ರೈ ಆಗೋಗುತ್ತೆ. ಸೊ ಇದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಬಿಸಿ ಆರಬೇಕು, ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೀವು ಯಾವುದೇ ಪೌಡ್ರ್ ಐಟಮ್ ಮಾಡಬೇಕಾದ್ರೆ ಬಿಸಿ ಇದ್ದಾಗ ಗ್ರೈಂಡ್ ಮಾಡ್ಕೋಬೇಡಿ. ಅದು ತುಂಬ ತಣ್ಣಗಾಗಲಿ, ಫುಲ್ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮುದ್ದೆ ಆಗೋಗುತ್ತೆ, ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಅಷ್ಟರೊಳಗಡೆ ನಾನು ಚಕ್ಕೆನೂ ಸ್ವಲ್ಪ ಪುಡಿ ಮಾಡ್ಕೋಬೇಕು. ಸೊ ಚಕ್ಕೆನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಚಕ್ಕೆನ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋತೀನಿ. ಚೆನ್ನಾಗಿ ಚಕ್ಕೆ ಫ್ರೈ ಆಗಬೇಕು, ಆವಾಗಲೇ ನಮಗೆ ಮಿಕ್ಸಿಲಿ ಗ್ರೈಂಡ್ ಆಗೋದು. ಸೊ ಗರಂ ಮಸಾಲನೂ ರೆಡಿ ಆಯಿತು. ಇದಾಗೋ ಹೊತ್ತಿಗೆ ನೈಟೇ ಆಗೋಗಿದೆ. ನಾನು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು. ಸೊ ಗರಂ ಮಸಾಲ ಎಲ್ಲ ಆಯಿತು, ಡ್ರೈ ಫ್ರೂಟ್ಸ್ ಪುಡಿ ಎಲ್ಲ ಆಯಿತು. ಸೊ ಒಂದಿನ ಈ ಥರ ಟೈಮ್ ಕೊಟ್ಬಿಟ್ರೆ ನಮಗೆ ತಿಂಗಳಾನ್ಗಟ್ಲೆ ಹೋಮ್ ಮೇಡ್ ಹೆಲ್ತಿ ಡ್ರಿಂಕ್ಸ್, ಹೆಲ್ತಿ ಸ್ಪೈಸಸ್ ಎಲ್ಲ ರೆಡಿ ಆಗುತ್ತೆ. ಇದು ಡ್ರೈ ಫ್ರೂಟ್ಸು, ಹೋಮ್ ಮೇಡ್ ಹಾರ್ಲಿಕ್ಸ್ ಪೌಡರು, ಅದನ್ನು ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಆಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಹಾಗೆ ನಿಮಗೆ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಬೆಸ್ಟು ನೀವು ಮಿಲ್ಲಲ್ಲಿ ಹೋಗಿ ಬಿಡಿಸ್ಕೊಂಬನ್ನಿ. ಯಾಕಂದರೆ ನೀವು ಮಿಕ್ಸಿಲಿ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ನೀವು ಗ್ರೈಂಡ್ ಮಾಡ್ತೀನಿ ಅಂದರೆ ಮಿಕ್ಸಿ ಬಿಸಿ ಆದಾಗ ನೀವು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಮಿಕ್ಸಿ ಮತ್ತು ಆ ಪೌಡರು ತಣ್ಣಗಾದ್ಮೇಲೆ ನೀವು ಅದನ್ನು ತಿರ್ಗಾ ಗ್ರೈಂಡ್ ಮಾಡಬೇಕು. ಇಲ್ಲಾಂದರೆ ಮಿಕ್ಸಿ ಬಿಸಿ ಇದ್ದಾಗ ಅದು ಗ್ರೈಂಡ್ ಮಾಡ್ತೀವಿ ಅಂದರೆ ಡ್ರೈ ಫ್ರೂಟ್ಸು ಆಯಿಲ್ ಬಿಟ್ಬಿಡುತ್ತೆ. ಸೊ ನೀವು ಕ್ವಾಂಟಿಟಿ ಜಾಸ್ತಿ ಇದ್ದರೆ ಬೆಸ್ಟು ಮಿಲ್ಲಲ್ಲಿ ಬಿಡಿಸಿ. ಕ್ವಾಂಟಿಟಿ ಒಂದು 100 ಗ್ರಾಮಲ್ಲಿ ಮಾಡ್ತೀನಿ. ಗೋಧಿ 200 ಗ್ರಾಮು, ಡ್ರೈ ಫ್ರೂಟ್ಸು ಎಲ್ಲ ಆ ರೇಂಜಲ್ಲಿದ್ದರೆ ನೀವು ಮಿಕ್ಸಿಲೇ ಮಾಡ್ಕೋಬೋದು. ಬಟ್ ಮಿಕ್ಸಿ ಬಿಸಿ ಆದಾಗ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ನೀವು ತಣ್ಣಗಾದ್ಮೇಲೆ ತಿರ್ಗಾ ಗ್ರೈಂಡ್ ಮಾಡಿ. ಇಲ್ಲಾಂದರೆ ಅದು ನಿಮಗೆ ಪೌಡ್ರ್ ಥರ ಈ ಥರ ಬರಲ್ಲ. ಸೊ ಇಲ್ಲಿಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೆಲ್ಲ ಕ್ಲೀನ್ ಮಾಡಬೇಕು, ತುಂಬ ಲೆಂತ್ ಆಗೋಯ್ತು ವ್ಲಾಗು. ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಈ ಎಫರ್ಟ್ಸು, ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ, ಈ ರೆಸಿಪೀಸು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ,
Support my channel. Thank you all. Bye bye.